ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತದ ಬೌಲಿಂಗ್ ಅಬ್ಬರಕ್ಕೆ ನ್ಯೂಜಿಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಫುಲ್ ಹೈಲೈಟ್ಸ್ ತಿಳಿದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ನ್ಯೂಜಿಲೆಂಡ್ ಇಂಡಿಯಾ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ. ನ್ಯೂಜಿಲೆಂಡ್ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ವಿಲ್ ಯಂಗ್ ಅವರು ಆಡಿದಂತ 23 ಬಾಲ್ಗಳಲ್ಲಿ 15 ರನ್ ಕಲೆ ಹಾಕಿ ವರುಣ್ ಚಕ್ರವರ್ತಿ ಅವರಿಗೆ LBW ಆದ್ರು ಹಾಗೂ ರಚಿನ್ ರವೀಂದ್ರ ಅವರು ಆಡಿದಂತ 29 ಬಾಲ್ಗಳಲ್ಲಿ 37 ರನ್ ಕಲೆ ಹಾಕಿ ಕುಲ್ದೀಪ್ ಯಾದವ್ ಅವರಿಗೆ ಬೋಲ್ಡ್ ಆದ್ರು. ಇನ್ನು ನಂತರ ಬಂದ ಕೇನ್ ವಿಲಿಯಮ್ಸನ್ ಅವರು ಆಡಿದಂತ 14 ಬಾಲ್ಗಳಲ್ಲಿ 11 ರನ್ ಕಲೆ ಹಾಕಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ಡ್ಯಾರಿ ಮಿಚೆಲ್ ಅವರು ಆಡಿದಂತ 101 ಬಾಲ್ಗಳಲ್ಲಿ 63 ರನ್ ಕಲೆ ಹಾಕಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ನಂತರ ಬಂದ ಟಾಮ್ ಲಥಮ್ ಅವರು ಆಡಿದಂತ 30 ಬಾಲ್ಗಳಲ್ಲಿ 14 ರನ್ ಕಲೆ ಹಾಕಿ ಜಡೇಜಾ ಅವರಿಗೆ LBW ಆಗಿ ಔಟ್ ಆದ್ರು. ಇನ್ನು ಗ್ಲೇನ್ ಫಿಲಿಪ್ಸ್ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಆಡಿದಂತ 52 ಬಾಲ್ಗಳಲ್ಲಿ 34 ರನ್ ಕಲೆ ಹಾಕಿ ವರುಣ್ ಚಕ್ರವರ್ತಿ ಅವರಿಗೆ ಬೋಲ್ಡ್ ಆದ್ರು. ಇನ್ನು ಮಿಚೆಲ್ ಬ್ರೇಸ್ವೆಲ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ. ಆಡಿದಂತ 40 ಬಾಲ್ಗಳಲ್ಲಿ 53 ರನ್ ಕಲೆ ಹಾಕಿ ನಾಟ್ ಆಗಿ ಕೂಡ ಉಳಿದ್ರು. ಮಿಚೆಲ್ ಸ್ಯಾಂಟ್ನರ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 8 ರನ್ ಕಲೆ ಹಾಕಿ ವಿರಾಟ್ ಕೊಹ್ಲಿ ಅವರಿಗೆ ರನ್ ಔಟ್ ಆದ್ರು. ನ್ಯೂಜಿಲೆಂಡ್ ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದ್ದು ಅಂತ ಹೇಳಿದ್ರೆ ಡ್ಯಾರಿ ಮಿಚೆಲ್ ಅವರಿಂದ ಆಡಿದಂತ 101 ಬಾಲ್ಗಳಲ್ಲಿ 63 ರನ್ ಕಲೆ ಹಾಕಿ ಔಟ್ ಆದ್ರು. ಇನ್ನು ರಚಿನ್ ರವೀಂದ್ರ ಅವರು 37 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಮಿಚೆಲ್ ಬ್ರೇಸ್ವೆಲ್ ಅವರು 53 ರನ್ ಕಲೆ ಹಾಕಿ ಔಟ್ ಆದ್ರು. ಟೀಮ್ ಇಂಡಿಯಾ ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಬೌಲಿಂಗ್ ನಲ್ಲಿ. ಇನ್ನು ರವೀಂದ್ರ ಜಡೇಜಾ ಅವರು ಹಾಕಿದಂತ 10 ಓವರ್ಗಳಲ್ಲಿ 30 ರನ್ ಕೊಟ್ಟು 1 ವಿಕೆಟ್ ಪಡೆದ್ರು. ಇನ್ನು ಕುಲ್ದೀಪ್ ಯಾದವ್ ಅವರು ಹಾಕಿದಂತ 10 ಓವರ್ಗಳಲ್ಲಿ 40 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಈ ಕಡೆ ವರುಣ್ ಚಕ್ರವರ್ತಿ ಅವರು ಹಾಕಿದಂತ 10 ಓವರ್ಗಳಲ್ಲಿ 45 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ಇನ್ನು ಮೊಹಮ್ಮದ್ ಶಮಿ ಅವರು ಹಾಕಿದಂತ 9 ಓವರ್ಗಳಲ್ಲಿ 74 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಆಲ್ಸೋ ಇಂಡಿಯಾ ಬೌಲಿಂಗ್ ನಲ್ಲಿ ಸಖತ್ತಾಗಿ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಕುಲ್ದೀಪ್ ಯಾದವ್ ಅವರು 2 ವಿಕೆಟ್ ತೆಗೆದ್ರು, ವರುಣ್ ಚಕ್ರವರ್ತಿ ಅವರು 2 ವಿಕೆಟ್ ತೆಗೆದ್ರು, ಜಡೇಜಾ ಅವರು 1 ವಿಕೆಟ್ ತೆಗೆದ್ರು. ಈ ಕಡೆ ಮೊಹಮ್ಮದ್ ಶಮಿ ಅವರು 1 ವಿಕೆಟ್ ತೆಗೆದ್ರು. ಆಲ್ಸೋ ನ್ಯೂಜಿಲೆಂಡ್ 50 ಓವರ್ಗಳಲ್ಲಿ 251 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿದೆ. ಟೀಮ್ ಇಂಡಿಯಾಗೆ 252 ರನ್ ಟಾರ್ಗೆಟ್ ಇದೆ. ಟೀಮ್ ಇಂಡಿಯಾ ಡಾಮಿನೇಟ್ ಮಾಡುತ್ತಾ ನ್ಯೂಜಿಲೆಂಡ್ ನ ಕಮೆಂಟ್ ಮಾಡಿ.